ಕಾರ್ಯಕ್ರಮ ಏನಂತ ಹೇಳಿದ್ರೆ ನಮ್ಮ ಎಕ್ಸ್ MLA ಆರ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರದ್ದು ಹುಟ್ಟಿದಬ್ಬ ಇವತ್ತು ನಾವು ಮಾಡ್ತಾ ಇದೀವಿ. SK ಗಾರ್ಡನ್ ಅಲ್ಲಿ ನಾವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಹುಟ್ಟಿದಬ್ಬ ಅಂಗವಾಗಿ ಜನಗಳಿಗೆ ನಾವು ಕಣ್ಣ ಉಚಿತ ಚಿಕಿತ್ಸೆ ಮಾಡಿಸಿ ಅವ್ರಿಗೆ ಯಾರೇ ಒಂದು 5 ಜನ ಇದ್ರು ಕೂಡ ಅವ್ರಿಗೆ ಉಚಿತವಾಗಿ ಆಪರೇಷನ್ ಮಾಡಿಸಿ ಇದ್ರಲ್ಲಿ ಮಾಡ್ತಾ ಇದೀವಿ. ಈಗಾಗಲೇ ಒಂದು 3 ಜನ ಬಂದಿದ್ದಾರೆ. ಈಗ ಸುಮಾರು ಒಂದು 70 ಜನ ಬಂದು ಕಣ್ಣ ಟೆಸ್ಟ್ ಮಾಡ್ಕೊಂಡಿದ್ದಾರೆ. ರೀಡಿಂಗ್ ಕ್ಲಾಸ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಕಣ್ಣಲ್ಲಿ ಏನೇ ಒಂದು ತೊಂದರೆ ಇದ್ರು ಕೂಡ ಅದಕ್ಕೆ ಒಂದು 15 ದಿವಸ ಬಿಟ್ಟು ಅವ್ರಿಗೆ ಎಲ್ರಿಗೂ ಕೂಡ ಕನ್ನಡಕ ಕೊಡ್ತಾ ಇದ್ದಾರೆ. ಮತ್ತೆ ನಾವು SK ಗಾರ್ಡನ್ ವತಿಯಿಂದ ನಮ್ಮ ಸ್ನೇಹಿತರಾಗ್ತಕ್ಕಂಥ ರಾಜೇಂದ್ರ ಅವರು, ಪುಲ್ಲಯ್ಯ ಅವರು, ಇಮಾನ್ಯುಲ್ ಅವರು, ಬಾಲ ಅವರು, ಮಾರನ್ ಅವರು, ಉಮಾಕಾಂತ್ ಅವರು, ಕುಮಾರ್ ಅವರು, ಕರ್ಲಿನಾ ಅವರು, ಸೀನಾ ಅವರು ಎಲ್ರಿಗೂ ನಾವು ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಹುಟ್ಟಿದಬ್ಬಕ್ಕೆ ನಾವೆಲ್ಲರಿಗೂ ಶುಭಾಶಯ ಹೇಳ್ತಾ ಇದೀವಿ. ಹ್ಯಾಪಿ ಬರ್ಡೇನಾ. ಹುಟ್ಟಿದಬ್ಬ ಶುಭಾಶಯಗಳು ಸರ್. ನಮ್ಮ ಶಾಸಕರಿಗೆ ತುಂಬಾ ಒಳ್ಳೆ ಮನುಷ್ಯ. ಅದಕ್ಕೆ ನಾವೆಲ್ಲ ಇನ್ನ ಸೇರ್ಕೊಂಡು ಇನ್ನ ಚೆನ್ನಾಗಿ ಮಾಡ್ಬೇಕು ಎಂದು ನಾವು ಬಯಸ್ತಾ ಇದ್ದೀವಿ. ಸರ್ ನಮಸ್ಕಾರ, ನಾನು ಬಾಲ ಮಾತಾಡ್ತಾ ಇದ್ದೀನಿ. ನಮ್ಮ ಶಾಸಕರಾದ ಆರ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರು ಒಳ್ಳೆ ಮನುಷ್ಯ ಅಂತ ಅವ್ರ ಜೊತೆಲಿ ಇದೀವಿ. ಇವಾಗ್ಲೂ ನೆಕ್ಸ್ಟ್ ಬರೋ ಎಲೆಕ್ಷನ್ಗೆ, ಮುಂದಿನ ಎಲೆಕ್ಷನ್ ಅಲ್ಲಿ ಅವರು ತಿರುಗಿ ನಿಂತ್ಕೊಂತಾರೆ. ತಿರುಗಿ ಅವ್ರಿಗೆ ಪುಲ್ಕೇಶ್ ನಗರ ಜನ ಆಶೀರ್ವಾದ ಕೊಟ್ಟು ಈ ಸರಿ ತಿರುಗಿ ಅವ್ರನ್ನ ಗೆಲ್ಸ್ಬೇಕಂತ ಮನವಿ ಮಾಡ್ತಾ ಇದೀವಿ. ಧನ್ಯವಾದಗಳು. ಖಂಡಿತ ಸರ್, ಮತ್ತೊಮ್ಮೆ ಶಾಸಕರು ಆಗ್ಲೇಬೇಕು, ಆಗ್ತಾರೆ. ಜನ ಬೆಂಬಲ ಖಂಡಿತ ಅವ್ರಿಗಿದೆ. ಜನ ಬೆಂಬಲ ಎಲ್ಲ ಪುಲ್ಕೇಶ್ ನಗರ ಜನ ಬೆಂಬಲ ಇದೆ ಅವ್ರಿಗೆ. ಆರ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ಕೊಳ್ತಾ ಇದ್ವಿ. ನಿಜವಾಗ್ಲೂ ಹೇಳಕ್ ಹೋದ್ರೆ ಅವ್ರ ಎಲೆಕ್ಷನ್ ನಲ್ಲಿ ಸೋತಿರ್ಬೋದು, ಆದ್ರೆ ಒಟ್ಟು ಕರ್ನಾಟಕದ ಪ್ರೀತಿಯನ್ನ ಗೆಲ್ಸಿದ್ದಾರೆ. ಅದೆಲ್ಲರಿಗೂ ಗೊತ್ತು. ಅವರು ಯಾವತ್ತು ಇಂತ ಒಂದು ಕೆಲವೊಂದು ವಿಷಯಗಳೆಲ್ಲ ಆಯ್ತು, ಅದ್ರಲ್ಲಿ ಅವ್ರು ಬಂದ್ಬಿಟ್ಟು ಗೆದ್ದಿರೋದು ಏನಂತ ಹೇಳಿದ್ರೆ ಒಟ್ಟು ಕರ್ನಾಟಕವನ್ನು ಗೆದ್ದಿದ್ದಾರೆ ಅವರು. ಅದರಿಂದ ಆತರ ಒಂದು ಒಳ್ಳೆ ಮನುಷ್ಯ ಇವತ್ತು ಅವರ ಹುಟ್ಟುಹಬ್ಬ ಆಚರಣೆ ಮಾಡೋದು ನಮ್ಗೆ ತುಂಬಾನೇ ಸಂತೋಷ ಆಗಿದೆ. ಅದರಿಂದ ಎಲ್ಲರೂ ಸೇರಿ ಈ ಬರ್ತ್ಡೇಯನ್ನ ಗ್ರ್ಯಾಂಡ್ ಆಗಿ ಸಕ್ಸಸ್ ಮಾಡ್ಬೇಕಂತ ಹೇಳಿ ಒಂದು ಹೈ ಕ್ಯಾಂಪ್ ಮಾಡಿ ಬಡವ್ರಿಗೆ ಹೆಲ್ಪ್ ಆಗ್ಲಿ ಒಂದು ವಿಷಯದಲ್ಲಿ ಅಂತ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮನ ನಮ್ಮ ಸಂಪತ್ ಸರ್ ಅವರು ಮತ್ತು ನಮ್ಮ ಗೆಳೆಯರು ಎಲ್ಲರೂ ಸೇರಿ ಒಂದು ಒಳ್ಳೆ ವಿಷಯವನ್ನು ಮಾಡ್ತಾ ಇದೀವಿ. ಅದ್ರಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಬೆಳಗಿಂದ ಒಳ್ಳೆ ರೆಸ್ಪಾನ್ಸ್ ಆಗಿದೆ. ಅದರಿಂದ ಇದು ಒಂದು ಸಂತೋಷವಾದ ದಿನ. ನಮ್ಮೆಲ್ಲರಿಗೂ ನಮ್ಮ ಬರ್ತಡೇ ಎಷ್ಟು ಸಂತೋಷವಾಗಿದೆಯೋ ಅದಕ್ಕಿಂತ ಒಂದು ಪಕ್ಷ ದೊಡ್ಡದು ನಮ್ಮ ಆರ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಬರ್ತಡೇ. ಇದೆಲ್ಲರೂ ಸೇರಿ ಮಾಡ್ತೀವಿ. ಇವತ್ತು ನಿಜವಾಗ್ಲೂ ಹೇಳಕ್ ಹೋದ್ರೆ ಕರ್ನಾಟಕವನ್ನು ಪ್ರೀತಿಯನ್ನು ಗೆಲ್ಲಿಸಿರುವಂತ ನಮ್ಮ ಆರ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ನಮ್ಮ ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದೀವಿ. ನಮಸ್ಕಾರ.